ಬರೋದಿಲ್ಲ. ಬರ್ಲಿ ಸರ್, ಎಲ್ಲರಿಗೂ ನ್ಯಾಯ ಸಿಗ್ಲಿ ಸರ್. ಯಾರು ಈಗ ನೋಡಿ, ಈ ದೇಶದಲ್ಲಿ 80% ಜನ ಈ ಸಿಸ್ಟಮ್ ಒಳಗಡೆನೆ ಬರ್ಲಿಲ್ಲ. ಅವರೆಲ್ಲ ಒಳಗಡೆ ಬರ್ಲಿ, ಎಂಜಾಯ್ ಮಾಡ್ಲಿ, ಅವರು ಸಹಿತ ಈ ದೇಶ ನಮ್ದು ಅಂತ ಅನ್ಕೊಳ್ಳಿ, ಈ ವ್ಯವಸ್ಥೆನ ಅನುಭವಿಸ್ಲಿ. ಅವ್ರನ್ನೆಲ್ಲ ವ್ಯವಸ್ಥೆಯಿಂದ ಹೊರಗಡೆ ಇಟ್ಟು ನಾವಷ್ಟೇ ತಿನ್ಬೇಕು, ನಾವಷ್ಟೇ ಮಾಡ್ಬೇಕು ಅಂತ ಹೊರಗಡೆ ಅಂದ್ರೆ ಅರ್ಥ ಆಗ್ಲಿಲ್ಲ. ವ್ಯವಸ್ಥೆಯಿಂದ ಹೊರಗಡೆ ಅಂದ್ರೆ ವ್ಯವಸ್ಥೆಯ ಹೊರಗಡೆ ಅಂತಂದ್ರೆ ಈ ವ್ಯವಸ್ಥೆ ನಡೀತಾ ಇರುವಂತ IAS, KAS, MLA, MP ಗಳ ಸ್ಥಾನದಲ್ಲಿ ಆ ಸಮುದಾಯದವ್ರು ಬಂದು ಕುತ್ಕೊಂಡು ನೋಡ್ಲಿ, ಆ ಸಮುದಾಯದವ್ರು ಬಂದು ಕುತ್ಕೊಂಡು ನೋಡಿ, ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸ್ಲಿ. ಅದರ ಉದ್ದೇಶದಿಂದ ಮಾಡಿರುವಂತ ರಿಪೋರ್ಟ್ ಅಲ್ವೇ ಇದು. ಇವತ್ತು ಒಂದು ಡೇಟಾ ಹೇಳ್ತೀನಿ ಕೇಳಿ. ಇವತ್ತು ಆಸ್ ಪರ್ ದಿಸ್ ನಂಬರ್ ಅಂತ ನಾವು ಮಾತಾಡಿದ್ರೆ ಕರ್ನಾಟಕದ ಡೇಟಾ, ಒಕ್ಕಲಿಗ, ಲಿಂಗಾಯತ, ಬಂಟ ಸಮುದಾಯ, ಜೈನ ಸಮುದಾಯ ಮತ್ತು ರೆಡ್ಡಿ ಸಮುದಾಯ, ಇವರುಗಳ ಸಂಖ್ಯೆ ನೀವು ಇವತ್ತು ಇದ್ರ ಪ್ರಕಾರ ನೋಡಿದ್ರೆ 28ರಿಂದ 30% ಬರುತ್ತೆ. ಅವರ ರಾಜಕೀಯ ಪ್ರಾತಿನಿಧ್ಯ ಇವತ್ತು MLA ಗಳಲ್ಲಿ ನೋಡಿದ್ರೆ ಯು ವಿಲ್ ಬಿ ಶಾಕ್ಡ್. 125 125 MLA ಈ ಸಮುದಾಯದವರು, ವಿಚ್ ಕನ್ಸಿಸ್ಟ್ ಆಫ್ ಓನ್ಲಿ 28 to 30%. ಉಳಿದು 30% ಇರೋರು, 70% ಇರೋರು ವೆರಿ ಫಾರ್ಚುನೇಟ್ಲಿ SC/ST ಸಮುದಾಯಕ್ಕೆ ಏನಾಗಿದೆ, ಪೊಲಿಟಿಕಲ್ ರಿಸರ್ವೇಶನ್ ಇರೋ ಕಾರಣಕ್ಕೋಸ್ಕರ ಅವ್ರ ರೆಪ್ರೆಸೆಂಟೇಷನ್ ಇದೆ. ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ಗಳು. ಕುರುಬ ಶಾಸಕರ ಸಂಖ್ಯೆ ಎಷ್ಟಿದೆ? ಕುರುಬ ಶಾಸಕರ ಸಂಖ್ಯೆ 13 ಏನೋ ಇರಬೇಕು, 13-14 ಇರ್ಬೋದು ಅಷ್ಟೇ. ಕರೆಸ್ಪಾಂಡಿಂಗ್ಲಿ ಉಳಿದ ಹಿಂದುಳಿದ ವರ್ಗಗಳ ಶಾಸಕರ ಸಂಖ್ಯೆ ಎಷ್ಟಿದೆ? ರಮೇಶ್ ಬುದ್ಧಿಗೆ ಸರ್ ಬಂದಿ. 36-37